ಊಟದ ವ್ಯವಸ್ಥೆ ಇತ್ತು ಅಂದರೆ ಚಲೋ ಆಯ್ತಿತ್ತು. ಸ್ವಲ್ಪ ಇಳ್ಕೊಂಬಕ್ಕೂ ವ್ಯವಸ್ಥೆ ಮಾಡಬೇಕು ಬಂದವರಿಗೆ ಎಲ್ಲರಿಗೆ. ಹಂಗಾಗಿ ನಾವು ಲಾಡ್ಜು 5,000 6,000 ಕೊಟ್ಟು ಲಾಡ್ಜು ಮಾಡ್ಬೇಕಾಗ್ತದ. ಸ್ವಲ್ಪ ಅನಾನುಕೂಲ ನಮ್ಗೆ ದುಡ್ಡಿಂದ ಆತಿರ್ತದೆ. ಈಗ 1,000 ರೂಪಾಯಿ ಕೊಟ್ಟು ಕ್ಯೂವಲ್ಲಿ ಹೋದರೂ ಕೂಡ ನಿಮಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗಲಿಲ್ಲ. ಪ್ರಸಾದ ಇದೆ, ಈಗ ಸ್ವಲ್ಪ ಪ್ರಸಾದ ಇದೆ. ಅದು ಅನ್ನದ ವ್ಯವಸ್ಥೆ ಮಾಡ್ಬೇಕಾಯ್ತು, ಎಲ್ಲರಿಗೂ ಊಟದ ವ್ಯವಸ್ಥೆ ದಾಸೋಹ ಟೈಪು ಚಲೋ ಆತಿತ್ತು ರೀ ಎಲ್ಲ. ಹಾಗಾದರೆ ವೀಕ್ಷಕರೇ ಗಮನಿಸ್ಬೋದು, 1,000 ರೂಪಾಯಿ ಕ್ಯೂವಲ್ಲಿ ಹೋದಂಥವ್ರಿಗೂ ಕೂಡ ಅನ್ನ ಪ್ರಸಾದ ಸಿಗ್ತಾ ಇಲ್ಲ. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಹಣ ಇದ್ದವರು 1,000 ರೂಪಾಯಿನ ಟಿಕೆಟನ್ನು ಆನ್ಲೈನ್ ಥ್ರೂ ಆಗಿರ್ಬೋದು, ಆಫ್ಲೈನ್ ಥ್ರೂ ಆಗಿರ್ಬೋದು ಖರೀದಿಸಿ ದೇವರ ದರ್ಶನವನ್ನು ಬೇಗ ಮಾಡ್ಬೋದು ಅಂತಂದೇಳಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಎಸ್ ವೀಕ್ಷಕರೇ, ಈಗ ಏನು 1,000 ರೂಪೀಸ್ ಕೊಟ್ಟು ಟಿಕೆಟನ್ನು ತೆಗೆದುಕೊಂಡು ಕ್ಯೂವಲ್ಲಿ ಬರುವಂಥ ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಮಾಹಿತಿ ಕೊಡೋದಕ್ಕೆ KSP ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ವ್ಯವಸ್ಥೆ ಇದೆ? 1,000 ರೂಪೀಸ್ ಕೊಟ್ಟು ಟಿಕೆಟನ್ನು ಖರೀದಿಸಿ ಹೋಗುವಂಥದ್ದು ಏನಿದೆ, ಎಷ್ಟು ಕೌಂಟರ್ಸ್ ಇದೆ ಮತ್ತು ಆಮೇಲೆ ಏನೆಲ್ಲ ವಿಶೇಷ ಸೌಲಭ್ಯಗಳಿದೆ? ನನ್ನ ಡ್ಯೂಟಿ ಇಲ್ಲಿ 1,000 ರೂಪೀಸ್ ಕೌಂಟ್ರಲ್ಲಿದೆ. ಟೋಟಲ್ 10 ಕೌಂಟ್ರ್ ಇದೆ. ಬಂದವರು ಈಸಿಯಾಗಿ ದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಸಾಲ್ಗಟ್ಟಿ ನಿಲ್ಲುವಂಥದ್ದಾಗಲಿ ಏನೂ ಇಲ್ಲ. ವಿಶೇಷವಾಗಿ ಈ ಸರಿ ಬೇಗ ದರ್ಶನ ಆಗ್ತಾ ಇದೆ. ಈ ಒಂದು ಕ್ಯೂವಲ್ಲಿ ಜಾಸ್ತಿ ಜನ ಬರ್ತಾ ಇದ್ದಾರೆ. ಉತ್ತಮವಾದ ಪ್ರತಿಕ್ರಿಯೆ ಇದೆ. ವೀಕ್ಷಕರೇ, ನೀವು ಗಮನಿಸ್ತಾ ಇರಬಹುದು, ಒಟ್ಟು 1,000 ರೂಪೀಸ್ ಟಿಕೆಟ್ ಕೌಂಟರ್ಸ್ ಏನಿದೆ 10 ಕೌಂಟರ್ಸ್ಗಳನ್ನು ಮಾಡಲಾಗಿದೆ. ನೀವು ಗಮನಿಸ್ಬೋದು, ಇಲ್ಲಿ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅನ್ನೋದನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈಗ ಆ ಕಡೆ ನೋಡ್ಬೋದು ನೀವು, ಏನಾದರೂ ತೊಂದರೆಗಳು ಆಗೋದಕ್ಕಿಂತ ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಗಮನಿಸೋದಾಯಿತು ಅಂತಂದು ಹೇಳಿದರೆ, ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದು ಹೇಳಿದರೆ, ತುಂಬ ಜನಬೀಡ ಪ್ರದೇಶವಾಗೋದ್ರಿಂದ, ತುಂಬ ಜನ ಸೇರೋದ್ರಿಂದ, ಜಾತ್ರೆಗೆ ದೇವಸ್ಥಾನವನ್ನು ನೋಡೋದಕ್ಕೆ ಬರೋದ್ರಿಂದ, ಹಾಸನಾಂಬೆಯನ್ನು ನೋಡೋದಕ್ಕೆ ಬರೋದ್ರಿಂದಾಗಿ ಏನಾದರೂ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಕಾಲ್ತುಳಿದಂತಹ ಸಮಸ್ಯೆಗಳಾಗ್ಬೋದು, ಏನಾದರೂ ಆಯಿತು ಅಂತಂದು ಹೇಳಿದರೆ ಕ್ವಿಕ್ ರೆಸ್ಪಾನ್ಸ್ ಟೀಮನ್ನು ನಿಯೋಜಿಸಿದ್ದಾರೆ. ಜೊತೆಗೆ ಆ್ಯಂಬುಲೆನ್ಸ್ಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇದರಿಂದಾಗಿ ಏನೇ ಆದರೂ ಕೂಡ ತಕ್ಷಣಕ್ಕೆ ಅಲ್ಲಿ ಆ ವ್ಯಕ್ತಿಗೆ, ಆ ಒಂದು ಮಹಿಳೆಗೆ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಗುಣಮುಖರನ್ನಾಗಿ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ನನ್ನ ಹಿಂದೆ ನೀವು ಗಮನಿಸ್ತಾ ಇರ್ಬೋದು, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ, ನಿಯೋಜನೆ ಮಾಡಲಾಗಿದೆ. ಕಾರಣ ಏನಪ್ಪ ಅಂತಂದು ಹೇಳಿದರೆ, ಅಗ್ನಿ ಅವಘಡಗಳು ಇಂಥ ಜನಬೀಡ ಪ್ರದೇಶದಲ್ಲಿ ಏನು ಬೇಕಾದರೂ ಆಗ್ಬೋದು, ಅಗ್ನಿ ಅವಘಡಗಳು ಸಂಭವಿಸ್ಬೋದು. ಏನಾದರೂ ಆ ರೀತಿಯಾದಂಥ ಸಮಸ್ಯೆಗಳು ಕಂಡು ಬಂದರೆ, ಅಪಘಾತಗಳು ಆಗ್ತಾ ಇದ್ದರೆ ಅಲ್ಲಿಗೆ ನೇರವಾಗಿ ಹೋಗಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಅಗ್ನಿಶಾಮಕ ದಳದವ್ರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.